8ನೇ ತರಗತಿ ಗಣಿತ ಅಧ್ಯಾಯ 3 ಸಂಖ್ಯೆಗಳ ಕಥೆ. ಇವತ್ತಿನ ವಿಡಿಯೋದಲ್ಲಿ ನಾವು ಆಧಾರ n ವ್ಯವಸ್ಥೆಯ ಅನುಕೂಲಗಳು ಅಂದ್ರೆ ಈ ಆಧಾರ n ವ್ಯವಸ್ಥೆ ಏನಿದೆ, ನಾವು ಆಧಾರ 5ರ ವ್ಯವಸ್ಥೆ, ಆಧಾರ 10ರ ವ್ಯವಸ್ಥೆಯನ್ನು ನೋಡಿದ್ದೇವೆ. ಇದರಲ್ಲಿ ನಾವು ಗುಣಾಕಾರ, ಭಾಗಾಕಾರ, ಸಂಕಲನ, ವ್ಯವಕಲನ ಇದನ್ನ ಯಾವ ರೀತಿಯಲ್ಲಿ ಮಾಡಬಹುದು, ಹಾಗೆ ಇದನ್ನು ಮಾಡಲು ಎಷ್ಟು ಸುಲಭವಿದೆ ಅಂತ ಹೇಳಿ ತಿಳಿಯೋಣ. ಮೊದಲಿಗೆ ನಾವು ಈ ಹೆಗ್ಗುರುತು ಸಂಖ್ಯೆಗಳನ್ನು ಉಪಯೋಗಿಸಿ ಯಾವ ರೀತಿಯಲ್ಲಿ ಕೂಡಿಸಬಹುದು ಅಥವಾ ಸಂಕಲನವನ್ನ ಮಾಡಬಹುದು ಅಂತ ಹೇಳಿ ಕಲಿಯೋಣ. ಇಲ್ಲಿ ಕೆಲವೊಂದು ಈಜಿಪ್ಷಿಯನ್ ಅಂಕಿಗಳನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಕಾಣ್ಬೋದು, ನಿಮಗೆ ಅಂಕಿಗಳ ಬಗ್ಗೆ ಮೊದಲೇ ಗೊತ್ತಿದೆ. ಈ ರೀತಿ ಅಂಕಿಗಳು ಇದ್ರೆ ಇದು ಆಧಾರ 10ರ ವ್ಯವಸ್ಥೆ. ಇಲ್ಲಿ ಇದನ್ನ 10 ಅಂತ ನಾವು ಹೇಳ್ತೇವೆ, ಹಾಗೆ ಇದನ್ನ 1 ಅಂತ ಹೇಳ್ತೇವೆ. ಅದೇ ರೀತಿ ಈ ರೀತಿ ಇರುವ ಸಂಖ್ಯೆಗಳನ್ನ ನಾವು 100 ಅಂತ ಕರಿತೇವೆ. ಹಾಗೆ 10⁻³ ಅಂದ್ರೆ 1000ವನ್ನ ನಾವು ಈ ರೀತಿಯ ಒಂದು ಚಿಹ್ನೆಯಿಂದ ಪ್ರತಿನಿಧಿಸುತ್ತೇವೆ. ಸೊ ಈ ರೀತಿಯಲ್ಲಿ ಅದರಲ್ಲಿ ಅನೇಕ ಚಿಹ್ನೆಗಳನ್ನ ನೀವು ಕಾಣಬಹುದು. ಇದು 10⁻³ ಈಗ ನಮಗೆ 2 ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಇದನ್ನ ನಾವು ಕೂಡಿಸಬೇಕು. ಯಾವ ರೀತಿಯಲ್ಲಿ ಕೂಡಿಸಬಹುದು? ಇಲ್ಲಿ ನೀವು ಗಮನಿಸಿದ್ರೆ 1 2 3 4 5 6 7 8 ಅಂದ್ರೆ 8 ಸಲ 10ನ್ನ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ 1 2 3 4 5 6 7 7 ಸಲ ಇಲ್ಲಿ 1ನ್ನ ಕೊಟ್ಟಿದ್ದಾರೆ. ಸೊ ಇದು 87 ಅಂತ ನಾವು ಹೇಳ್ಬೋದು. ಹಾಗೆ ಕೆಳಗಿನ ಚಿಹ್ನೆಯನ್ನು ನೀವು ಗಮನಿಸಿದ್ರೆ ಇಲ್ಲಿ 1 2 3 4 5 6 7 7 ಸಲ 10ನ್ನ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ 3 6 8 ಸಲ 1ನ್ನ ಕೊಟ್ಟಿದ್ದಾರೆ. ಇವೆರಡನ್ನ ಕೂಡಿಸ್ಬೇಕು. ಸೊ ಯಾವ ರೀತಿಯಲ್ಲಿ ನೀವು ಕೂಡಿಸ್ತೀರಾ? ಯಾವಾಗಲೂ ಕೂಡ ಕೂಡಿಸುವಾಗ ಒಂದೇ ರೀತಿಯ ಹೆಗ್ಗುರುತು ಚಿಹ್ನೆಗಳನ್ನ ನಾವು ಮೊದಲಿಗೆ ಕೂಡಿಸಬೇಕು. ಇಲ್ಲಿ ನೀವು ಗಮನಿಸಿದ್ರೆ ಈ ಚಿತ್ರವನ್ನ, ಇಲ್ಲಿ ಇರುವಂತ ಈ ಒಂದೇ ರೀತಿ ಇರುವಂತ ಹೆಗ್ಗುರುತು ಚಿಹ್ನೆಗಳನ್ನ ಮೊದಲಿಗೆ ಕೂಡಿಸಿ. ಅಂದ್ರೆ 8 ಇಲ್ಲಿ ಇದೆ, ಹಾಗೆ ಇಲ್ಲಿ 7 ಇದೆ. ಅಂದ್ರೆ ಒಟ್ಟಾಗಿ ಎಷ್ಟು ಚಿಹ್ನೆಗಳಂತ ಹೇಳ್ಬೋದು ನಾವು? 15 ಈ ರೀತಿಯ ಚಿಹ್ನೆಗಳು ಇದೆ ಅಂತ ಹೇಳ್ಬೋದು. ಹಾಗೆ ಈ ಗೆರೆಗಳಿರುವಂತ ಚಿಹ್ನೆಗಳನ್ನ ನೀವು ಗಮನಿಸಿದ್ರೆ ಇಲ್ಲಿ ಕೂಡ ಇಲ್ಲಿ 7 ಇದೆ, ಇಲ್ಲಿ 8 ಇದೆ. ಅಂದ್ರೆ ಒಟ್ಟಾಗಿ ಇಲ್ಲಿ 15 ಗೆರೆಗಳಿರುವ ಚಿಹ್ನೆಗಳು ಇದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ 15 10ರ ಚಿಹ್ನೆಗಳು, ಹಾಗೆ 15 1ನ್ನ ರೆಪ್ರೆಸೆಂಟ್ ಮಾಡುವಂತ ಚಿಹ್ನೆಗಳಿವೆ. ಸೊ ಇದನ್ನ ಹೇಗೆ ಕೂಡಿಸ್ತೀರಾ? ಇದನ್ನ ಕೂಡಿಸುವಾಗ ನಾವು ಈ ರೀತಿಯಲ್ಲಿ ಕೂಡಿಸ್ಬೋದು. ನೀವಿಲ್ಲಿ ಗಮನಿಸ್ಬೋದು, ಯಾಕೆಂದ್ರೆ 10 ಏನಿದೆ 10ನ್ನ ನಾವು ಈ ರೀತಿಯಲ್ಲಿ ರೆಪ್ರೆಸೆಂಟ್ ಮಾಡ್ತೇವೆ. ಈ 10ರ ಇನ್ನೂ 10 ಸಂಗ್ರಹ ಅಂದ್ರೆ 10ರ ಸ್ಕ್ವೇರ್ ಅಂತ ಹೇಳಿದ್ರೆ ಅದನ್ನ ಈ ರೀತಿಯಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತೇವೆ. ಸೊ ಇಲ್ಲಿ ಒಂದು ಸಿಂಬಲ್ ಏನಿದೆ ಇದು 10ನ್ನ ರೆಪ್ರೆಸೆಂಟ್ ಮಾಡ್ತದೆ. ಹಾಗೆ ಇರುವಂತ 10 ಸಿಂಬಲ್ಗಳನ್ನ ತೆಗೆದುಕೊಂಡ್ರೆ ಅದು ಈ ಸಿಂಬಲ್ ಅನ್ನ ರೆಪ್ರೆಸೆಂಟ್ ಮಾಡ್ತದೆ. ಹಾಗಾಗಿ ಇಲ್ಲಿ 1 2 3 4 5 6 7 8 9 10 ಈ ಎಷ್ಟು ಇಲ್ಲಿ ಬ್ಲೂ ಲೈನ್ ಏನಿದೆ, ನೀಲಿ ಗೆರೆಯಲ್ಲಿ ಏನು ಹಾಕಿದ್ದಾರೆ, ಇದು ಎಲ್ಲವೂ ಕೂಡ ಈ ಸಿಂಬಲ್ ಅನ್ನ ರೆಪ್ರೆಸೆಂಟ್ ಮಾಡ್ತದೆ. ಹಾಗಾಗಿ ನಾವಿಲ್ಲಿ ಬರೀಬಹುದು ಈ ಸಿಂಬಲ್ ಅನ್ನ. ಆಮೇಲೆ ಉಳಿದಿರುವಂತ ಸಿಂಬಲ್ ಎಷ್ಟು? 1 2 3 4 5. ಸೊ ಇಲ್ಲಿ 5 ಸಿಂಬಲ್ಸ್ಗಳು ಉಳಿದಿದೆ. ಸೊ ಅದನ್ನ ನೀವು ಬರೆದು ಬಿಡಬೇಕು. ನಂತರ ಇಲ್ಲಿ ನೀವು ಗಮನಿಸಿದ್ರೆ ಈ ಗೆರೆಗಳನ್ನ ಗಮನಿಸಿದ್ರೆ ಇಲ್ಲಿ ಇದನ್ನ ಯಾವ ರೀತಿಯಲ್ಲಿ ಆಡ್ ಮಾಡಿದ್ದಾರೆ? ಇಲ್ಲಿ 10 ಗೆರೆಗಳನ್ನ ನೀವು ತೆಗೆದುಕೊಂಡ್ರೆ ಒಂದು ಗೆರೆ ಅಂತ ಹೇಳಿದ್ರೆ 1 ಅಂತ ಅರ್ಥ. ಇದರ 10 ಸಂಗ್ರಹವನ್ನ ನೀವು ತೆಗೆದುಕೊಂಡ್ರೆ ನಿಮ್ಗೆ ಈ ಸಿಂಬಲ್ ಸಿಗ್ತದೆ. ಹಾಗಾಗಿ ಇಲ್ಲಿ 3 6 9 12 15 ನೀವು ಇಲ್ಲಿ ಕಾಣಬಹುದು. ಇಲ್ಲಿ ಕೊಟ್ಟಿರುವಾಗ ತಪ್ಪಾಗಿದೆ. ಈ ಚಿತ್ರದಲ್ಲಿ ಮೊದಲಿಗೆ ಮೇಲೆ 15 ಗೆರೆಗಳನ್ನ ಕೊಟ್ಟಿದ್ದಾರೆ. ಅಂದ್ರೆ ಆಡ್ ಮಾಡಿದಾಗ ನೀವಿಲ್ಲಿ ಕಾಣಬಹುದು 7 + 8 ಅಂತ ಹೇಳಿದ್ರೆ 15. ಹಾಗಾಗಿ ಇಲ್ಲಿ 15 ಗೆರೆಗಳು ಇರ್ಬೇಕಿತ್ತು. ಬಟ್ ನಮ್ಗಿಲ್ಲಿ ಕೊಟ್ಟಾಗ ಒಂದು ಎಕ್ಸ್ಟ್ರಾ ಗೆರೆಯನ್ನ, ಒಂದು ಹೆಚ್ಚಾಗಿರುವಂತ ಗೆರೆಯನ್ನ ಕೊಟ್ಟಿದ್ದಾರೆ. ಸೊ ನಾವು ಕೇವಲ ಇಲ್ಲಿ 15ಅನ್ನ ತೆಗೆದುಕೊಳ್ಳುವ. 3 6 9 12 15. ಸೊ 15 ಗೆರೆಗಳಿವೆ. ಇದರಲ್ಲಿ 10 ಗೆರೆಗಳನ್ನ ನೀವು ತೆಗೆದುಕೊಂಡ್ರೆ
ಅಂದರೆ 10 ಗೆರೆಗಳನ್ನು ತೆಗೆದುಕೊಂಡ್ರೆ ಅದು ನಿಮಗೆ ಈ ಸಿಂಬಲನ್ನು ಕೊಡ್ತದೆ. ಆಮೇಲೆ ಉಳಿದಿರುವಂಥದ್ದು ಎಷ್ಟು? 5 ಗೆರೆಗಳು. ಹಾಗಾಗಿ ನಾವು ಏನು ಬರೀಬೋದು ಇಲ್ಲಿ? 10 ಗೆರೆಗಳು ಅಂದರೆ ಈ ಸಿಂಬಲ್, ಉಳಿದಿರುವಂಥ ಗೆರೆಗಳು 5, 1 2 3 4 5. ಸೊ ಈ ರೀತಿಯಲ್ಲಿ ನೀವು ಇದನ್ನು ರೆಪ್ರೆಸೆಂಟ್ ಮಾಡ್ಬೋದು. ಸೊ ಇಲ್ಲಿ ಚಿತ್ರದಲ್ಲಿ ನೀವು ಕಾಣ್ಬೋದು, ಆ್ಯಡ್ ಮಾಡಿದಾಗ ಮೊದಲಿಗೆ ಇದನ್ನು ಆ್ಯಡ್ ಮಾಡಿದಾಗ ನಿಮಗೆ ಈ ರೀತಿ ಸಿಕ್ಕಿದೆ. ಅಂದರೆ ಸಿಂಬಲ್ಸನ್ನು ನೀವು ನೋಡ್ಬೋದು, ಈ ಸಿಂಬಲ್ ಮತ್ತು ಇದು 5 ಸಲ. ಹಾಗೆ ಇಲ್ಲಿ ಎರಡನೇದರಲ್ಲಿ 10 ಗೆರೆಗಳನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ಇದನ್ನು ಉಪಯೋಗಿಸ್ತೇವೆ. ಆಮೇಲೆ ಉಳಿದಿರುವಂಥದ್ದು 5 ಗೆರೆಗಳು. ಸೊ 5 ಗೆರೆಗಳನ್ನು ನೀವು ಬರೀಬೇಕು. ಇಲ್ಲಿ ಒಂದು ಎಕ್ಸ್ಟ್ರಾ ಗೆರೆಯನ್ನು ಕೊಟ್ಟಿದ್ದಾರೆ, ಅದನ್ನು ನೀವು ಗಮನಿಸಿ. ಯಾಕೆಂದರೆ ಮೊದಲಿಗೆ ಕೊಟ್ಟಂಥ ಲೆಕ್ಕದಲ್ಲಿ ನಾವು ಆ್ಯಡ್ ಮಾಡುವಾಗ 7 + 8 ಅಂದರೆ 15 ಗೆರೆಗಳು ಸಿಗ್ತವೆ. ಮತ್ತೆ ಅವರು ಕೊಡುವಾಗ ಇಲ್ಲಿ ತಪ್ಪನ್ನು ಮಾಡಿದ್ದಾರೆ, ಎಕ್ಸ್ಟ್ರಾ ಒಂದು ಗೆರೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವಿಲ್ಲಿ 15 ತೆಗೆದುಕೊಂಡು ಈ ಕೂಡಿಸುವ ಲೆಕ್ಕಾಚಾರವನ್ನು ಮಾಡುವ. ಸೊ ನಮಗಿಲ್ಲಿ ಸಿಗ್ತಾ ಇದೆ ಈ ರೀತಿ. ಇದನ್ನು ಬಿಟ್ಟು ಬಿಡಿ. ಸೊ ಈ ರೀತಿಯಲ್ಲಿ ನಿಮಗೆ ಇಲ್ಲಿ ಎಡಿಷನ್ ಅಥವಾ ಸಂಕಲನವನ್ನು ನೀವಿಲ್ಲಿ ಮಾಡ್ಬೋದು. ಸೊ ನಂತರ ನಮಗಿಲ್ಲಿ ಕೆಲವೊಂದು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ, ಇದನ್ನು ನಾವು ಕೂಡಿಸಬೇಕು. ಈ ಸಂಖ್ಯೆಗಳನ್ನು ಕೆಳಗಿನ ಈಜಿಪ್ಷಿಯನ್ಸ್ ಅಂಕಿಗಳನ್ನು ಕೂಡಿ ಅಂತ ಕೊಟ್ಟಿದ್ದಾರೆ. ಸೊ ಮೊದಲಿಗೆ ಕೊಟ್ಟಿರುವಂಥ ಸಂಖ್ಯೆಯನ್ನು ನೋಡುವ. ಸೊ ಈ ಸಂಖ್ಯೆಯನ್ನು ನಾವೀಗ ಕೂಡಿಸಬೇಕು. ಸೊ ಹೇಗೆ ಕೂಡಿಸ್ತೀರಾ? ನೀವು ಕೂಡಿಸಬೇಕು ಅಂತಾದರೆ ನಿಮಗೆ ಮೊದಲಿಗೆ ಅಲ್ಲಿ ಎಲ್ಲ ಸಿಂಬಲ್ಸ್ಗಳು ಗೊತ್ತಿರಬೇಕು. ಸಿಂಬಲ್ಸ್ಗಳ ಬಗ್ಗೆ ಗೊತ್ತಿಲ್ಲ ಅಂತಾದರೆ ನಿಮಗೆ ಸಂಕಲನ ಮಾಡಲಿಕ್ಕೆ ತುಂಬಾ ಕಷ್ಟಕರವಾದ ಕೆಲಸ. ಹಾಗಾಗಿ ಸಿಂಬಲ್ಸ್ಗಳನ್ನು ನೆನಪಿಡೋದು ತುಂಬಾ ಇಂಪಾರ್ಟೆಂಟ್ ಇದರಲ್ಲಿ. ಸೊ ಮೊದಲಿಗೆ ನಮಗೆ ಕೊಟ್ಟಿರುವಂಥ ಲೆಕ್ಕ ಇದನ್ನು ನಾವೀಗ ಕೂಡಿಸಬೇಕು. ಸೊ ಇದನ್ನು ಕೂಡಿಸ್ಲಿಕ್ಕೆ ನೀವು ಒಂದೊಂದಾಗಿ ಇಲ್ಲಿರುವಂತಹ ಸಿಂಬಲ್ಸ್ಗಳನ್ನು ಮೊದಲಿಗೆ ನಾವು ಬರೀತಾ ಹೋಗುವ. ಇಲ್ಲೀಗ ನೀವು ಗಮನಿಸಿದರೆ ಪ್ರತಿಯೊಂದಕ್ಕೂ ಕೂಡ ಸಿಂಬಲ್ಸ್ಗಳು ನಿಮಗೆ ಗೊತ್ತಿರಬೇಕು. ಸೊ ಗೆರೆ ಅಂತ ಹೇಳಿದರೆ ನಾವು 1 ಅಂತ ರೆಪ್ರೆಸೆಂಟ್ ಮಾಡ್ತೇವೆ. ಹಾಗೆ ಇದು 10 ರೆಪ್ರೆಸೆಂಟ್ ಮಾಡ್ತದೆ. ಹಾಗೆ ಈ ರೀತಿ ಇರುವಂಥ ಸಿಂಬಲ್ 10 ಸ್ಕ್ವೇರನ್ನು ರೆಪ್ರೆಸೆಂಟ್ ಮಾಡ್ತದೆ. ನಂತರ ಇರುವಂಥ ಈ ಗೆರೆಯ ರೀತಿ ಇರುವಂಥ ಸಿಂಬಲ್ ಏನಿದೆ ಇದು 10 ಕ್ಯೂಬನ್ನು ರೆಪ್ರೆಸೆಂಟ್ ಮಾಡ್ತದೆ. ಹಾಗೆ ಆಮೇಲೆ ಬರುವಂಥ ಈ ಸಿಂಬಲ್ 10⁴ ರೆಪ್ರೆಸೆಂಟ್ ಮಾಡ್ತದೆ. ನಂತರ ನೀವು ಇದರಲ್ಲಿರುವಂಥ ನಂತರದ ಸಿಂಬಲ್ ಇದು 10⁵ ರೆಪ್ರೆಸೆಂಟ್ ಮಾಡ್ತದೆ. ಹಾಗೆ 10⁻⁶ ರೆಪ್ರೆಸೆಂಟ್ ಮಾಡಲಿಕ್ಕೆ ನಾವು ಹೀಗೆ ಇರುವಂಥ ಸಿಂಬಲನ್ನು ಉಪಯೋಗಿಸ್ತೇವೆ. ಇದು 10⁻⁶ ರೆಪ್ರೆಸೆಂಟ್ ಮಾಡ್ತದೆ. ಆಮೇಲೆ ಇಲ್ಲಿ ಇರುವಂಥ ಈ ಸಿಂಬಲ್ 10⁻⁷ ರೆಪ್ರೆಸೆಂಟ್ ಮಾಡ್ತದೆ. ಸೊ ಈ ಎಲ್ಲ ಸಿಂಬಲ್ಸ್ಗಳು ನಿಮಗೆ ಗೊತ್ತಿರಬೇಕು. ಸೊ ಮೊದಲಿಗೆ ನಾವಿಲ್ಲಿ ಏನು ಮಾಡುವ ಅಂದರೆ, ಇಲ್ಲಿ ಈಗ ನೀವು ಈ ಮೊದಲ ಕ್ವಶನನ್ನು ಗಮನಿಸಿದರೆ ಇಲ್ಲಿ ಈ ಚಿಹ್ನೆ 10⁻³ ಎನ್ನುವಂಥ ಚಿಹ್ನೆ ಇಲ್ಲಿ ಎಷ್ಟು ಸಲ ಇದೆ ಅಂತ ನೋಡಿ. 1 2 3 4 5 6 7 8 9. ಸೊ ಇದು ಚಿಹ್ನೆ 9 ಸಲ ಇದೆ. ಹಾಗಾಗಿ ಇಲ್ಲಿ ಮಾತ್ರ 9 ಸಲ ಇದೆ, ಇದರಲ್ಲಿ ಈ ಚಿಹ್ನೆ ಇಲ್ಲ. ಅಂದರೆ ಈ ಚಿಹ್ನೆನ ನೀವು ಹಾಗೇ ಬರೆದು ಬಿಡಬೇಕು. ಯಾಕೆಂದರೆ ಇದು 9 ಸಲ ಇದೆ. ಸೊ ಆ ಚಿಹ್ನೆಗಳನ್ನು ಹಾಗೆ ಬರೆದು ಬಿಡುವ. ನಂತರ ನೀವಿಲ್ಲಿ ಕಾಣ್ಬೋದು ಈ ಸಿಂಬಲ್ 1 2 3 4 5 6 7 8 9 10 11 ಸಲ ಇದೆ. ಸೊ ಇದರ 10 ಸಂಗ್ರಹವನ್ನು ನೀವು ತೆಗೆದುಕೊಂಡ್ರೆ, ಈ ಸಿಂಬಲ್ ಏನಿದೆ ಇದರ 10 ಸಂಗ್ರಹವನ್ನು ನೀವು ತೆಗೆದುಕೊಂಡ್ರೆ ಇದು ನಿಮಗೆ ಈ ಸಿಂಬಲನ್ನು ಕೊಡ್ತದೆ. ಯಾಕೆಂದರೆ ಇದರ ನಂತರ ಬರುವಂಥದ್ದು ಈ ಸಿಂಬಲ್. ಸೊ ಇಲ್ಲಿ ನಾವು ಇದರ 10 ಇಲ್ಲಿ 11 ಸಂಗ್ರಹ ಇದೆ. 11 ಈ ಸಿಂಬಲನ್ನು ನೀವು ಕಾಣ್ಬೋದು. ಸೊ 10 ನಾವು ಹೇಗೆ ಬರಿಬೋದು? 10 ಅನ್ನು ಒಟ್ಟುಗೂಡಿಸಿದ್ರೆ ಅದು ಈ ಸಿಂಬಲ್ಗೆ ಸಮ ಅಂತ ಬರಿಬೋದು. ನಂತರ ಉಳಿಯುವಂಥದ್ದು ಒಂದು ಎಕ್ಸ್ಟ್ರಾ ಸಿಂಬಲ್. ಸೊ ಅದನ್ನು ಹಾಗೆ ಬರೆದು ಬಿಡುವ. ಸೊ ಅದನ್ನು ಹಾಗೆ ಬರೀತಾ ಇದ್ದೇನೆ. ಆಮೇಲೆ ಈ ಕಡ್ಡಿಗಳನ್ನು ಲೆಕ್ಕ ಮಾಡಿದರೆ 1 2 3 4 5 6 7 8 9 10 11 12 13 14 15 ಕಡ್ಡಿಗಳಿವೆ. ಸೊ 10 ಕಡ್ಡಿಗಳ ಸಂಗ್ರಹ ಅಂತ ಹೇಳಿದರೆ ಈ ಸಿಂಬಲ್. ಸೊ ನಂತರ ಉಳಿಯುವಂಥದ್ದು 15 ಕಡ್ಡಿಗಳಿವೆ. ಅದರಿಂದ 10 ಮೈನಸ್ ಮಾಡಿದರೆ ಉಳಿಯುವಂಥದ್ದು 5. ಹಾಗಾಗಿ 1 2 3 4 5 ಕಡ್ಡಿಗಳನ್ನು ಹಾಗೆ ಬರೀತಾ ಇದ್ದೇನೆ. ಆಮೇಲೆ ನೀವಿಲ್ಲಿ ಕಾಣ್ಬೋದು, ಇಲ್ಲಿ ಈಗ 1 2 3 4 5 6 7 8 9 10 ಇದರ 10 ಸಂಗ್ರಹಗಳನ್ನು ಕಾಣ್ಬೋದು. ಸೊ ಇದರ 10 ಸಂಗ್ರಹಗಳನ್ನು ಒಟ್ಟುಗೂಡಿಸಿದ್ರೆ ನಿಮಗೆ ಇಲ್ಲಿ
ಈ ಒಂದು ಚಿಹ್ನೆ ಸಿಗ್ತದೆ. ಹಾಗಾಗಿ ಇದರ ಜಾಗದಲ್ಲಿ ನಾವು ಈ ಚಿಹ್ನೆಯನ್ನ ಬರೀಬಹುದು. ಸೊ ಇದರ 10 ಸಂಗ್ರಹ ಈ ಚಿಹ್ನೆ, ಆಮೇಲೆ ಉಳಿದ ಚಿಹ್ನೆಗಳನ್ನ ಹಾಗೆ ಬರೆದು ಬಿಡಿ. 1 2 3 4 5. ಸೊ ಇಲ್ಲಿ ಈ ಕ್ವಶನ್ನ ಉತ್ತರ ಈ ಉತ್ತರವನ್ನ ಇದು ಕೊಡ್ತದೆ. ನಂತರ ನಾವು ಇನ್ನೊಂದು ಪ್ರಶ್ನೆಯನ್ನ ಸಾಲ್ವ್ ಮಾಡುವ. ಎರಡನೇ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ ಇಲ್ಲಿ. ಎರಡನೇ ಪ್ರಶ್ನೆಯಲ್ಲಿ ಕೊಟ್ಟಿರುವಂಥದ್ದು ಸೇಮ್ ಅದೇ ರೀತಿ ಚಿಹ್ನೆಗಳನ್ನು ಕೊಟ್ಟಿದ್ದಾರೆ. ಸೊ ನಾವು ಪುನಃ ಅದನ್ನು ಆ್ಯಡ್ ಮಾಡ್ತಾ ಹೋಗಬೇಕು. ಸೊ ಮೊದಲಿಗೆ ನೀವು ಚಿಹ್ನೆಗಳನ್ನು ನೋಡಿ, ಯಾವ ರೀತಿಯ ಚಿಹ್ನೆಗಳನ್ನು ಕೊಟ್ಟಿದ್ದಾರೆ. ಈ ರೀತಿಯ ಚಿಹ್ನೆ ಕೇವಲ ಒಂದು ಇದೆ, ಇದರಲ್ಲಿ ಮಾತ್ರ ಇದೆ, ಇಲ್ಲಿ ಇಲ್ಲ. ಹಾಗಾಗಿ ಆ ಚಿಹ್ನೆಯನ್ನ ಹಾಗೆ ಬರೆದು ಬಿಡಿ. ಸೊ ಅದನ್ನು ಹಾಗೆ ಬರೀತಾ ಇದ್ದೇನೆ ಆ ಚಿಹ್ನೆಯನ್ನ. ನಂತರ ಇಲ್ಲಿ ಈ ರೀತಿಯ ಚಿಹ್ನೆ ಎಷ್ಟು ಸಲ ಇದೆ? 1 2 3 4 5 6 7 8 9 10 11 12 ಅಂದರೆ 12 ಚಿಹ್ನೆಗಳಿವೆ. ಸೊ 1 2 3 4 5 6 7 8 9 10 11 12 3 6 7 8 9 10 12 ಚಿಹ್ನೆಗಳಿವೆ. ಆಮೇಲೆ ಈ ಗೆರೆಗಳು ಎಷ್ಟಿದೆ? ಗೆರೆಗಳು ಕೇವಲ 6 ಇದೆ, ಇದರಲ್ಲಿ ಇಲ್ಲ. ಸೊ ಇವುಗಳ 10 ಸಂಗ್ರಹ ಏನಿದೆ? 3 6 7 8 9 10. ಇದರ 10 ಸಂಗ್ರಹ ಯಾವುದಕ್ಕೆ ಸಮವಾಗಿದೆ? ಈ ಚಿಹ್ನೆಗೆ ಸಮವಾಗಿದೆ. ಹಾಗಾಗಿ ನಾವಿಲ್ಲಿ ಹೇಗೆ ಬರೀಬಹುದು ಇದನ್ನ? ಈ ರೀತಿಯಲ್ಲಿ ಮೊದಲ ಚಿಹ್ನೆಯನ್ನ ಹಾಗೆ ಬರೆದು ಬಿಡಿ. ಆಮೇಲೆ ಇದರ 10 ಸಂಗ್ರಹ ಈ ಚಿಹ್ನೆಗೆ ಸಮವಾಗಿದೆ. ಉಳಿದಿರುವಂಥದ್ದು 1 ಮತ್ತು 2 ಚಿಹ್ನೆಗಳು, ಅದನ್ನು ಹಾಗೆ ಬರೀರಿ. ಆಮೇಲೆ ಉಳಿದ ಕಡ್ಡಿಗಳನ್ನು ಈ ರೀತಿಯಲ್ಲಿ ಬರೆದು ಬಿಡಿ. ಸೊ ಇದು ಆನ್ಸರ್. ನೀವಿಲ್ಲಿ ಇದನ್ನು ಬಿಡಿಸುವಾಗ ಚಿಹ್ನೆಗಳನ್ನು ಸರಿಯಾಗಿ ಕಲ್ತಿರಬೇಕು, ಹಾಗೆ ಅದನ್ನು ಸರಿಯಾಗಿ ಮಾಡಬೇಕು. ಸೊ ಇದು ಎರಡನೇ ಕ್ವಶನ್ನ ಆನ್ಸರ್. ನಂತರ ನಮಗೆ ಕೊಟ್ಟಿರುವಂಥ ಮೂರನೇ ಕ್ವಶನ್, ನಾವು ರಚಿಸಿದ ಆಧಾರ 5 ಪದ್ಧತಿಯಲ್ಲಿರುವ ಕೆಳಗಿನ ಸಂಖ್ಯೆಗಳನ್ನು ಕೂಡಿ ಅಂತ ಕೊಟ್ಟಿದ್ದಾರೆ. ನಾವು ಹಿಂದಿನ ವಿಡಿಯೋದಲ್ಲಿ ಆಧಾರ 5ರ ಪದ್ಧತಿಯನ್ನು ನೋಡಿದ್ದೇವೆ. ಸೊ ಅದರಲ್ಲಿ ಇದನ್ನು ಹೇಗೆ ರೆಪ್ರೆಸೆಂಟ್ ಮಾಡೋದಂತ ನಮಗೆ ಗೊತ್ತಿದೆ. ತ್ರಿಭುಜ ಅಂತ ಹೇಳಿದರೆ 1, ಸ್ಕ್ವೇರ್ ಅಥವಾ ವರ್ಗ ಅಂದರೆ 5, ಹಾಗೆ ಹೆಕ್ಸಾಗಾನ್ ಅಂದರೆ 5ರ ಸ್ಕ್ವೇರ್, ಸರ್ಕಲ್ ಅಂದರೆ 5ರ ಕ್ಯೂಬ್, ಈ ರೀತಿಯಲ್ಲಿ ನಾವು ರೆಪ್ರೆಸೆಂಟ್ ಮಾಡಿದ್ದೇವೆ. ಸೊ ಇದೆಲ್ಲವನ್ನು ಆ್ಯಡ್ ಮಾಡಬೇಕು. ಸೊ ಇದನ್ನು ನೀವು ನೇರವಾಗಿ ಆ್ಯಡ್ ಮಾಡಿದರೆ ಆಯಿತು. ಇಲ್ಲಿ ಕೊಟ್ಟಿರುವಂತಹ ಈ ಚಿಹ್ನೆಗಳನ್ನು ಇಲ್ಲಿಗ ಆ್ಯಡ್ ಮಾಡಿದರೆ ಎಷ್ಟು ಸಲ ಸರ್ಕಲ್ ಇದೆ? 1 2 3 4. ಸೊ ನೀವಿಲ್ಲಿ 4 ಸರ್ಕಲ್ಗಳನ್ನು ಡ್ರಾ ಮಾಡಬೇಕು ಮೊದಲಿಗೆ. ಆಮೇಲೆ ಇಲ್ಲಿ ಹೆಕ್ಸಾಗಾನ್ 1 2 3. ಸೊ 3 ಸಲ ಹೆಕ್ಸಾಗಾನ್ ಸಿಂಬಲನ್ನು ಡ್ರಾ ಮಾಡಬೇಕು. 1 2 3. ನಂತರ ಇರುವಂಥದ್ದು ಸ್ಕ್ವೇರ್ ಸಿಂಬಲ್. ಸೊ ಸ್ಕ್ವೇರ್ ಸಿಂಬಲ್ ಒಟ್ಟಾಗಿ 3 ಸಲ ಇದೆ. ಸೊ ಅದನ್ನು ಕೂಡ 3 ಸಲ ಡ್ರಾ ಮಾಡಬೇಕು. ನೆಕ್ಸ್ಟ್ ಇರುವಂಥದ್ದು ತ್ರಿಭುಜ ಒಟ್ಟಾಗಿ 4 ಸಲ ಇದೆ. ಸೊ ಅದನ್ನು ಕೂಡ 4 ಸಲ ಡ್ರಾ ಮಾಡಬೇಕು. ಸೊ ಈ ರೀತಿಯಲ್ಲಿ ಇದನ್ನು ಡ್ರಾ ಮಾಡಿ ಆ್ಯಡ್ ಮಾಡಿದರೆ ಆಯಿತು. ಸೊ ಇದು ನಮಗೆ ಆಧಾರ 5ರ ಪದ್ಧತಿಯಲ್ಲಿರುವಂಥ ಕೂಡಿಸುವ ಮೆಥಡನ್ನು ತೋರಿಸ್ತದೆ. ನಂತರ ಇಲ್ಲಿ ಕೊಟ್ಟಿರುವಂಥದ್ದು ನೀವು ಆ್ಯಡ್ ಮಾಡುವಂಥ ಕ್ರಮ. ಇದು ನಾವು ಆಧಾರ 10ರ ಪದ್ಧತಿಯಲ್ಲಿ ಆ್ಯಡ್ ಮಾಡುವಂಥದ್ದು, ಇದು ನಾವು ಉಪಯೋಗಿಸುವಂಥ ಹಿಂದೂ ಪದ್ಧತಿಯಲ್ಲಿ ಆ್ಯಡ್ ಮಾಡುವಂಥದ್ದು. ಸೊ ನೀವು ಎರಡನ್ನೂ ಕೂಡ ಗಮನಿಸಿದರೆ ಇಲ್ಲಿರುವಂತಹ ವಿಧಾನ ಒಂದೇ ರೀತಿ ಇದೆ. ಯಾಕೆಂದರೆ ಈ ಈಜಿಪ್ಷಿಯನ್ ಆಧಾರ 10ರ ಪದ್ಧತಿಯಲ್ಲಿ ನಾವೇನು ಮಾಡ್ತೇವೆ, ಎಲ್ಲವನ್ನ ಕೂಡಿಸಿ ನಂತರ ಅಲ್ಲಿ 10 ಒಂದು ವೇಳೆ ಸಂಗ್ರಹ ಇದ್ದರೆ ಮುಂದಿನ ಹೆಗ್ಗುರುತು ಚಿಹ್ನೆಯನ್ನು ಹಾಕ್ತೇವೆ ಇದರಲ್ಲಿ. ಇಲ್ಲಿ ಈಗ ನೀವು ಕಾಣಬಹುದು 3 6 9 10 ಕಡ್ಡಿಗಳನ್ನು ಒಟ್ಟುಗೂಡಿಸಿದಾಗ ನಮಗೆ ಇನ್ನೊಂದು ಚಿಹ್ನೆ ಸಿಗ್ತದೆ. ಆ ಚಿಹ್ನೆಯನ್ನು ಇಲ್ಲಿಗೆ ಆ್ಯಡ್ ಮಾಡ್ತೇವೆ. ಅದೇ ಮೆಥಡನ್ನು ನಾವು ಹಿಂದೂ ಸಂಖ್ಯಾ ಪದ್ಧತಿಯಲ್ಲೂ ಕೂಡ ಉಪಯೋಗಿಸ್ತೇವೆ. ಅಲ್ಲಿ ಕೂಡ 7 + 6 ಅಂದರೆ 13 ಅಂತ ಮಾಡಿ ಒಂದನ್ನು ಇಲ್ಲಿಗೆ ಆ್ಯಡ್ ಮಾಡ್ತೇವೆ. ಸೊ 2 ಮೆಥಡ್ಗಳು, 2 ವಿಧಾನಗಳು ಹೋಲಿಕೆಯನ್ನು ನೀವು ಕಾಣಬಹುದು 2 ವಿಧಾನಗಳಲ್ಲಿ. ನಂತರ ಈ ಆಧಾರ n ಸಂಖ್ಯಾ ಪದ್ಧತಿ ಏನಿದೆ, ಇದು ನಿಮಗೆ ಬೇಕಾದಾಗೆ ನೀವು ಬೇರೆ ಬೇರೆ ಸಂಖ್ಯೆಗಳಿಗೆ ವಿಸ್ತರಿಸಬಹುದು. ನಾವು ಈಗಾಗಲೇ 5ರ ಆಧಾರ ಸಂಖ್ಯಾ ಪದ್ಧತಿಯನ್ನು ನೋಡಿದ್ದೇವೆ, ಹಾಗೆ 10ರ ಆಧಾರ ಸಂಖ್ಯಾ ಪದ್ಧತಿಯನ್ನು ಕೂಡ ನೋಡಿದ್ದೇವೆ. ಹಾಗೆ ಇದರಲ್ಲಿ
ಅದರದೇ ಆದಂತಹ ಅನುಕೂಲಗಳಿವೆ. ಅದೇನಂದ್ರೆ, ಈಗ ನೀವು ರೋಮನ್ ಪದ್ಧತಿಯನ್ನು ಗಮನಿಸಿದ್ರೆ ಹಿಂದೆ ನಾವು ಅಲ್ಲಿ ಗುಣಾಕಾರವನ್ನ ಮಾಡಲಿಕ್ಕೆ ತುಂಬ ಕಷ್ಟ. ದೊಡ್ಡ ಸಂಖ್ಯೆಗಳು ಇದ್ದಾಗ ಗುಣಾಕಾರ ಭಾಗಾಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇಲ್ಲಿ ನಾವು ಗುಣಾಕಾರವನ್ನ ಈಗ ಮಾಡಿ ನೋಡಿದ್ದೇವೆ. ಸೊ ಆಧಾರ ಎನ್ ಸಂಖ್ಯಾ ಪದ್ಧತಿಯಲ್ಲಿ ಗುಣಾಕಾರವನ್ನ ನಾವು ತುಂಬ ಪರಿಣಾಮಕಾರಿಯಾಗಿ ಹಾಗೆ ಸ್ಪಷ್ಟವಾಗಿ ಮಾಡಬಹುದು. ಅದೊಂದು ಇದರ ಅನುಕೂಲ. ಹಾಗೆ ಇಲ್ಲಿ ನಾವು ವ್ಯವಕಲನ ಆಗಿರ್ಬೋದು ಅಥವಾ ಸಂಕಲನ ಕೂಡಿಸುವಾಗ ತುಂಬ ಎಚ್ಚರಿಕೆಯಿಂದ ಗುಂಪುಗಳನ್ನು ಮಾಡಬೇಕಾಗ್ತದೆ. ರೋಮನ್ ಪದ್ಧತಿಯಲ್ಲಿ ಆ ರೀತಿಯ ತೊಂದರೆ ಇರುವುದಿಲ್ಲ. ನೀವು ಸಂಕಲನವನ್ನು ತುಂಬ ಸುಲಭವಾಗಿ ಮಾಡ್ಬೋದು. ಆದರೆ ಇದರಲ್ಲಿ ಆ ರೀತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಾವು ಚಿಹ್ನೆಗಳನ್ನು ಬಳಸ್ತೇವೆ. ಆದ್ದರಿಂದ ಪ್ರತಿಯೊಂದನ್ನು ಕೂಡ ಚಿಹ್ನೆಗಳನ್ನು ನೋಡಿ ಗುಂಪನ್ನು ಮಾಡಬೇಕು. ಆಮೇಲೆ ಯಾವ ಹೆಗ್ಗುರುತು ಅಂತ ಕೌಂಟ್ ಮಾಡಿ ಅದನ್ನು ಮರುಜೋಡಣೆ ಮಾಡೋದು ತುಂಬಾ ಮುಖ್ಯವಾಗುತ್ತೆ ಇದರಲ್ಲಿ. ಸೊ ಇದು ಆಧಾರ ಎನ್ ಸಂಖ್ಯಾ